ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಎರಡು ರೀತಿಯ ಆರೋಗ್ಯಕರವಾದಂತಹ ಮನೆಮದ್ದುಗಳನ್ನು ತೋರಿಸ್ಕೊಡಕತ್ತೀವಿ ರೀ. ಸೊ ಅತ್ಯಂತ ಸುಲಭವಾಗಿ ಮಾಡ್ಬೋದಾದಂತಹ ಈ ಒಂದು ರೆಸಿಪಿಗಳು ಏನದಾವ ನೋಡ್ರಿ, ಇವು ಬಹಳ ಹೆಲ್ಪ್ಫುಲ್ ಆಗೋದಂತರೂ ಖಚಿತ ರೀ. ಅದಕ್ಕಿಂತ ಮೊದಲು ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ. ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ಜಲ್ದಿನ ಮಾಡಿಬಿಡ್ರಿ. ಮೊದಲನೇದಾಗಿ ನಾವು ನಿಮ್ಗೆ ಬಾರ್ಲಿಯಿಂದ ಒಂದು ಸಿಂಪಲ್ ಆಗಿರುವಂತಹ ಗಂಜಿ ಅಥವಾ ಅಂಬಲಿಯನ್ನು ತೋರಿಸ್ಕೊಡಕತ್ತೀವಿ ರೀ, ಅಥವಾ ಬಾರ್ಲಿ ನೀರು, ಈ ಒಂದು ರೆಸಿಪಿಯನ್ನು ತೋರಿಸ್ತೀವಿ ರೀ. ಬರ್ರಿ, ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ಬಾರ್ಲಿಯನ್ನು ನೀವು ತೊಗೊಳ್ಬೇಕ್ರಿ. ನಾವಿಲ್ಲಿ ಸಮೀಪ 1 ಕಪ್ ಅಷ್ಟು ತೊಗೊಂಡಿದ್ದೀವಿ. ಆ ಬಾರ್ಲಿಯನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ ರೀ. ಅಷ್ಟು ಹಾಕಿ ನೀವೇನು ಮಾಡಿರಿ, ಅದನ್ನು ಪೂರ್ತಿ ಬಾರ್ಲಿ ಹಿಟ್ಟು ಮಾಡಿಕೊಂಡು ನೀವು ತೊಗೊಂಡು ಬರಬೇಕಾಗೈತೆ ರೀ. ಈಗ ನಮ್ಮ ಸಿಂಪಲ್ ಅಂದರೆ ಭಾಳ ಸಿಂಪಲ್ ಆಗಿರುವಂತಹ ರೆಮಿಡಿ ಇದೆ. ಯಾಕಂತಂದ್ರೆ ಬಾರ್ಲಿ ಅಂತಂದ ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ. ಅದ್ರಾಗ ಹೇಳಬೇಕು ಅಂತಂದ್ರೆ ಮೇಯ್ನಾಗಿ ನಿಮ್ಗೆ ಈ ಒಂದು ಡೈಜೆಷನ್ಗೆ ಬಹಳ ಒಳ್ಳೇದು ರೀ. ಆಮೇಲೆ ಹೆಂಗೆ ಮಾಡೋದು ಅಂತಂದ್ರೆ ಇಲ್ಲಿ ನೋಡಿರಿ, ಒಂದು 3 ಕಪ್ ಅಷ್ಟು ನೀರು ತೊಗೊಂಡು ಅದಕ್ಕೆ ಬಾರ್ಲಿ ಹಿಟ್ಟನ್ನು ನಾವಿಲ್ಲಿ ಹಾಕಾಕತ್ತೀವಿ. 1 ರಿಂದ 1.5 ಚಮಚದಷ್ಟು ಬಾರ್ಲಿ ಹಿಟ್ಟನ್ನು ಹಾಕಿ ಚೆಂದಂಗೆ ಅದನ್ನು ಮಿಕ್ಸ್ ಮಾಡಿ ಒಂದೀಟ ಅದನ್ನು ಕಾಯಕ್ಕೆ ಇಡ್ರಿ. ಸ್ವಲ್ಪ ಹೊತ್ತು ಭಾಳ ತನ ಇಲ್ಲರಿ, ಒಂದು ಈಟು ಕುದ್ರೆ ಸಾಕು. ಚೆಂದಂಗೆ ಇದು ಬಾರ್ಲಿ ನೀರು ಒಂದು 2-3 ಕುದಿ ಈ ರೀತಿಯಾಗಿ ನೀವು ಬರೆಸ್ಬೇಕು. ಒಂದಕ್ಕೆ ಇದ್ರಾಗ ಏನು ಮಾಡಿರಿ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಂಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಬಾರ್ಲಿ ನೀರು ಭಾಳ ಸಿಂಪಲ್ಲಾಗಿ ರೆಡಿ ಆಯಿತು ಅಂತ ಅರ್ಥ ರೀ. ಹಿಂಗೆ ಮಾಡಿ ನೀವು ಕುಡಿಬೋದು. ಇನ್ನೊಂದು ರೀತಿ ಅಂತಂದ್ರೆ ಬಾರ್ಲಿ ಗಂಜಿ ಅಥವಾ ಬಾರ್ಲಿ ಅಂಬ್ಲಿ ಅಂತಂದು ಹೇಳಿ, ಅದಕ್ಕೆ 3 ಕಪ್ ಅಷ್ಟು ನಾವು ನೀರನ್ನು ಕಾಯಕ್ಕಿಟ್ಟು ಅದಕ್ಕೆ 3 ಚಮಚದಷ್ಟು ಅಥವಾ 3 ರಿಂದ 4 ಚಮಚದಷ್ಟು ಈ ಒಂದು ಬಾರ್ಲಿ ಹಿಟ್ಟನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಕುದಿಯೋಕೆ ಇಡ್ಬೇಕು. ಸ್ವಲ್ಪ ಇದು ಗಟ್ಟಿ ಆಕೈತ್ರಿ, ಅದಕ್ಕಿಂತ ಗಟ್ಟಿ ಆಕೈತೆ. ಅದು ಬಾರ್ಲಿ ನೀರು, ಇದು ಬಾರ್ಲಿ ಗಂಜಿ ಅಥವಾ ಅಂಬ್ಲಿ. ನೋಡಿರಿ, ಬಾರ್ಲಿಯಿಂದ ಫ್ಯಾಟ್ ಲಾಸ್ನು ಆಗ್ತೈತಿ, ಆಮೇಲೆ ವೆಯ್ಟ್ ಲಾಸ್ಗಿನೂ ಬಹಳ ಒಳ್ಳೇದ್ರಿ. ಅದಕ್ಕೆ ತಾವೇನ್ರಿ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಮಾಡತ್ತಿದ್ರಿ ಅಂತಂದ್ರೆ ಈ ಒಂದು ಬಾರ್ಲಿ ಗಂಜಿಯನ್ನು ನಿಮ್ಮ ಡಯಟ್ದಾಗ ಸೇರಿಸೋದು ಮರೆಯೋಕೆ ಹೋಗ್ಬೇಡ್ರಿ. ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಇಟ್ಟು ಗಟ್ಟಿಯಾಗಿರ್ತೈತಿಲ್ಲ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಅದ್ರಾಗ ಹಾಕಿ ಚೆಂದಂಗೆ ಮಿಕ್ಸ್ ಕೊಡ್ರಿ. ಅದಾದ ನಂತರ ಏನು ಮಾಡಿರಿ, ಇದಕ್ಕೆ ಮಜ್ಜಿಗೆಯನ್ನು ನೀವು ಸೇರಿಸ್ಬೇಕಾಕೈತಿ. ಮಜ್ಜಿಗೆಯನ್ನು ಒಂದು 2 ಕಪ್ ಅಷ್ಟು ಸೇರಿಸ್ರಿ. ಅಂದಾಗನ ಇದು ಬ್ಯಾಸಗಿದಿಂದಾಗೂ ಬಹಳ ಒಳ್ಳೆಯದ್ರಿ. ದೇಹಕ್ಕೆ ತಂಪಾಗಿ ಅತಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ರೀ. ಅದಕ್ಕೆ ಈ ರೀತಿಯಾಗಿ ಮಾಡಿ. ಅದಕ್ಕೆ ಇನ್ನಷ್ಟು ನೀವು ದೇಹವನ್ನು ತಂಪು ಮಾಡಬೇಕು ಅಂತಂದ್ರೆ ಕಾಮ್ ಕಸ್ತೂರಿ ಬೀಜ ಅಥವಾ ಇದೊಂದು ಸಬ್ಜಾ ಸೀಡ್ಸ್ ಏನಿರ್ತಾವಲ್ಲ ಅವನ್ನ ನೀರೊಳಗೆ ನೆನೆ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡಿಬಿಡ್ರಿ. ತೀರಾ ಒಳ್ಳೆಯದು. ಯಾಕಂತಂದ್ರೆ ನಿಮಗೆ ಡಬಲ್ ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾವೆ. ಇದ್ರೊಳಗೆ ನೀವು ಬೇಕು ಅಂತಂದ್ರೆ ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲನೂ ಸೇರಿಸ್ಬೋದು. ಭಾಳ ಸಿಂಪಲ್ಲಾಗಿ ಮಾಡುವಂತಹ ಬಾರ್ಲಿಯ ಈ ಒಂದು ಅಂಬಲಿ ತಯಾರಾಗೈತೆ ರೀ. ಹಾಗಾದ್ರೆ ನಿಮ್ಗೆ ಇನ್ನೂ ಅದರ ಹೆಲ್ತ್ ಬೆನಿಫಿಟ್ಸ್ ಬೇಕು ಅಂತಂದ್ರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿರಿ, ಅಥವಾ ಹಿರಿಯರನ್ನ ಕೇಳ್ರಿ, ಹೇಳ್ತಾರೆ ನಿಮಗೆ. ಇನ್ನು ನಮ್ಮ ಇನ್ನೊಂದು ರೆಸಿಪಿ ಕಡೆ ಹೋಗೋಣ. ಇನ್ನೊಂದು ರೆಸಿಪಿ ಒಂದು ಮಸ್ತ್ ಆಗಿರುವಂತಹ ಪೌಡ್ರ್ ಐತ್ರಿ. ಈ ಒಂದು ಪೌಡ್ರ್ ನಿಮಗೆ ಬಹಳ ಹೆಲ್ಪ್ ಮಾಡುವಂಥದ್ದು ರೀ. ಗೊತ್ತಾದ್ರಿ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಕಾರಿಕ್ಕು ಅದ್ರ ಜೊತೆ ಮಿಶ್ರಿ ಅಂತ ಇರ್ತೈತೆ ರೀ. ಸಕ್ರೆ ಒಂದು ಆಲ್ಟರ್ನೇಟಿವ್ ಮಿಶ್ರಿ ಅದು ಸಿಗ್ತೈತೆ ರೀ, ಎಲ್ಲ ಕಡೆ ಸಿಗ್ತೈತಿ, ಆನ್ಲೈನ್ನಾಗೂ ಸಿಗ್ತೈತಿ. ಅದನ್ನು ಎರಡೂ ಕಾರಿಕ್ ಮತ್ತು ಅಂದ್ರೆ ಉತ್ತತ್ತಿ ಅಥವಾ ಕಾರಿಕ್ ಏನಂತೀರಿ ನೋಡಿ, ಡ್ರೈ ಡೇಟ್ಸ್, ಅದನ್ನು ಮತ್ತು ಈ ಮಿಶ್ರಿಯನ್ನು ಚೆಂದಂಗೆ ಗಾರ್ನಿಸ್ಕೊಂಬರ್ರಿ. ಇದ್ರಾಗ ಏಲಕ್ಕಿ ಸಿಪ್ಪೆ ಸಮೇತ ಏಲಕ್ಕಿಯನ್ನು ಹಾಕ್ರಿ. ಅದಾದ ನಂತರ ಪಂಪ್ಕಿನ್ ಸೀಡ್ಸನ್ನು ಹಾಕ್ರಿ. ನೀವು ಇದ್ರಾಗ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರು ನಡೀತದೆ. ಅದರ ಜೊತೆ ಈ ಒಂದು ಚಿರಂಜಿ, ಅದರ ಜೊತೆ ಗಸಗಸೆಯನ್ನು ನಾವಿಲ್ಲಿ ಹಾಕೋಣ. ಕರ್ಬೂಜ ಬೀಜ ಅಥವಾ ವಾಟರ್ ಮೆಲನ್ ಸೀಡ್ಸನ್ನು ನೀವು ಹಾಕ್ರಿ, ಯಾವ್ದ್ರಾಗ ಒಂದು ಹಾಕ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ಏನು ಮಾಡಿರಿ, ಬಡೆ ಸೊಪ್ಪನ್ನು ಹಾಕ್ರಿ. ಮುಂದಕ್ಕೆ ಇದ್ರಾಗ ಗೋಡಂಬಿಯನ್ನು ಸೇರಿಸ್ರಿ, ಹಂಗೆ ಬಾದಾಮಿಯನ್ನು ಸೇರಿಸ್ರಿ. ಅದಾದ ನಂತರ ಇದ್ರೊಳಗೆ ನೀವು ಪಿಸ್ತಾ ಹಣ್ಣು ಹಾಕಿರಿ. ಇದ್ರಾಗ ಎಲ್ಲ ರೀತಿಯ ಡ್ರೈ ಫ್ರೂಟ್ಸನ್ನು ಹೋಗ್ತಾವ್ರಿ. ಅದ್ರ ಜೊತೆ ಸ್ವಲ್ಪ ಕಾಳು ಮೆಣಸನ್ನು ನಾವು ಹಾಕಿದ್ದೀವಿ. ಅದ್ರ ಜೊತೆ ಒಂದು ಜಾಜಿಕಾಯನ್ನು ಪುಡಿ ಮಾಡಿ ಹಾಕಿ, ಒಂದಿಟ್ಟು ಕೇಸರು, ಹಂಗೆ ಈ ಒಂದು ಡ್ರೈ ಪೆಟಲ್ಸ್ ಇರ್ತಾವೆ ನೋಡ್ರಿ, ರೋಸ್ ಪೆಟಲ್ಸ್, ಅವನಷ್ಟು ಹಾಕಿದ್ದೀವಿ. ನಿಮಗೆ ಭಾಳ ದೇಹಕ್ಕೆ ಅಕಸ್ಮಾತ್ ನಿಮಗೆ ಎಲ್ಲರೂ ವೀಕ್ನೆಸ್ ಇತ್ತು ಅಂತಂದ್ರೆ ಈ ರೀತಿ ಪೌಡ್ರ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋರಿ. ಭಾಳ ಒಳ್ಳೆಯದು. ಬೆಳೆಯುವ ಮಕ್ಕಳಿಗಂತರೂ ಇದು ಭಾಳ ಬೆನಿಫಿಷಿಯಲ್ ಆಗಿರ್ತೈತೆ ರೀ. ಅದಕ್ಕೆ ತಪ್ಪಲಾರ್ದ ಈ ರೀತಿ ಒಂದು ಪೌಡ್ರನ್ನು ನೀವು ತಯಾರು ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಇದರಿಂದ ರೆಸಿಪಿಗಳನ್ನು ನೀವು ಮಾಡಿ ಕುಡಿಬೋದು ರೀ. ಒಟ್ಟು ಇದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಬರೀ ಹಂಗೆ ಒಂದು 2 ಚಮಚ ತಿಂದು ಹೋದ್ರೂ ನಡೀತೈತಿ. ಎನರ್ಜಿ ಅಂತೂ ದಿನ ಪೂರ್ತಿ ಇರ್ತೈತೆ ರೀ, ಅಷ್ಟು ಚಲೋ. ಇಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಈ ಗೋಂದು ಕಟೀರ ಅಂತೇಳಿ ಮೊದಲು ತೋರಿಸಿದ್ವಿ, ನೆನೆಸಿಟ್ಟಿದ್ದೀವಿ. ಅದ್ರ ಜೊತೆ ಸಬ್ಜಾ ಬೀಜನೂ ನೆನೆಸಿಟ್ಟಿದ್ದೀವಿ. ಕುಡಿಯುವಾಗ ಏನು ಮಾಡಿರಿ ಅಂತಂದ್ರೆ ಒಂದು ಗ್ಲಾಸ್ದಾಗ ಗೋಂದು ಕಟೀರನ್ನು ಹಾಕಿ ಅದ್ರ ಜೊತೆ ಸಬ್ಜಾ ಬೀಜನ ಹಾಕಿ ಅದರೊಳಗೆ ಒಂದು ಏಸು ಬೇಕಂದ್ರೆ ಹಾಲನ್ನು ಹಾಕಿ
ಅದರೊಳಗೆ ಈ ಒಂದು ಪುಡಿಯನ್ನು ಹಾಕಿರಿ. ಇದ್ರಿ 1 ಚಮಚ ಅಷ್ಟು 2 ಚಮಚ ಅಷ್ಟು ಹಾಕ್ತೀರಿ ನೋಡಿರಿ. ಅಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುಡಿದ್ರಿಂದ ನಿಮಗೆ ದಿನ ಪೂರ್ತಿ ಎನರ್ಜಿ ಕಡಿಮೆ ಆಗೋದಿಲ್ಲ. ಆಮೇಲೆ ಸುಸ್ತು ಗಿಸ್ತು ಅನ್ನೋದಂತರೂ ಆಗೋದೇ ಇಲ್ಲ. ಬಹಳ ಅಂತಂದ್ರೆ ಬಹಳ ಒಳ್ಳೆಯದಾಗಿ ಹೆಲ್ದಿಯಾಗಿರುವಂತಹ ಈ ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊರಿ. ಎರಡೂ ರೆಸಿಪಿ ನಿಮಗೆ ಹೆಲ್ದಿ ಮತ್ತು ಬೆನಿಫಿಷಿಯಲ್ ಅದಾವ್ರಿ. ಅದಕ್ಕೆ ಎರಡನ್ನೂ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.